ಎಲ್ಲರಿಗೂ ನಮಸ್ಕಾರ. ಈಗೆಲ್ಲ infotrading.comಗೆ ಸ್ವಾಗತ. ಇವತ್ತು ನೋಡಿ ಟ್ರೇಡಿಂಗಲ್ಲಿ ತುಂಬ ಒಂದು ಒಳ್ಳೆ ಲೆಸನನ್ನು ನಾವು ಇವತ್ತು ನೋಡ್ಬೋದು. ಯಾಕೆ ಅಂತಂದರೆ ಬೆಳಗ್ಗೆ ಮಾರ್ಕೆಟು ಬೇರಿಶ್ ಮೋಡಲ್ಲಿ ಓಪನ್ ಆಯಿತು. ಬೇರಿಶ್ ಮೋಡಲ್ಲಿ ಓಪನ್ ಆದಾಗ ಆ್ಯಸ್ ಎ ಬಯ್ಯರ್ ನಾವು ಎಲ್ಲಿ ಎಂಟ್ರಿ ಆಗಬೇಕು, ಆ್ಯಸ್ ಎ ಸೆಲ್ಲರ್ ನಾವು ಎಲ್ಲಿ ಎಂಟ್ರಿ ಆಗಬೇಕು ಅಂತೇಳಿ ಇವತ್ತು ನಾವು ಇದರಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಬೋದು. ಇಲ್ಲಿ ನೋಡಿ, ಇದು ನಿಫ್ಟಿಯ ಒಂದು ಈಗಲೇ tradinginfo.comನ ಇನ್ಫಾರ್ಮೇಷನ್ನು. ನೀವು ಇದರಲ್ಲಿ 9:18ಕ್ಕೆ ಬೆಳಗ್ಗೆ ಓಪನ್ ಆಗ್ತಾನೆ -3 ಓಪನ್ ಆಗಿದೆ. ಯಾವುದು ಕಾಲ್ ವೀಗ, ಆದರೆ ಪ್ಲಸ್ಸಲ್ಲೇ ಓಪನ್ ಆಗಿದ್ದು ಪುಟ್ ವೀಗ. ಹಾಗಾಗಿ ಬೆಳಗ್ಗೆ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಕಾಡುತ್ತೆ. ಆ್ಯಸ್ ಎ ಬಯ್ಯರ್ ನಾವು ಯಾವ ರೀತಿ ಬೈ ಮಾಡಬೇಕು, ಯಾವ ರೀತಿ ಟಾರ್ಗೆಟ್ನ ಇಡಬೇಕು, ಎಷ್ಟು ಟಾರ್ಗೆಟ್ ಇಡಬೇಕು ಅನ್ನೋದು ತುಂಬ ಕನ್ಫ್ಯೂಸ್ ಇರುತ್ತೆ. ಯಾವತ್ತೂ ಅಷ್ಟೇ ಬೈಯಿಂಗ್ ಈಸ್ ವೆರಿ ಕ್ರಿಟಿಕಲ್. ಆದರೆ ಬೈಯಿಂಗನ್ನು ಪ್ರಾಪರ್ ಟೈಮಲ್ಲಿ ಎಂಟ್ರಿ ಆಗಿ ಪ್ರಾಪರ್ ಟೈಮಲ್ಲಿ ಎಕ್ಸಿಟ್ ಆಗಬೇಕು. ಆ ರೀತಿ ಇದ್ರಷ್ಟೇ ಬೈಯಿಂಗ್ ಮಾಡಬೇಕು. ಇಲ್ಲ ಅಂತಂದರೆ ನಾವು ಬೈಯಿಂಗಲ್ಲಿ ಎಂಟ್ರಿ ಮಾಡಿಕೊಂಡು ಲಾಂಗ್ ಟೈಮಲ್ಲಿ ಈಗ ಹೋಗುತ್ತೆ ಆಗೋಗುತ್ತೆ ಅಂತೇಳಿ ಕಾಯ್ಕೊಂಡು ಕೂತ್ಕೊಂಡು ತುಂಬ ಲಾಸ್ ಮಾಡ್ಕೊಳ್ತಾರೆ. ಯಾವತ್ತೂ ಅಷ್ಟೇ ಎಂಟ್ರಿ ಆಗಬೇಕಾದ್ರೆ ನಿಮ್ಮ ಟಾರ್ಗೆಟು ಸ್ಟಾಪ್ ಲಾಸ್ ಎರಡನ್ನೂ ಇಟ್ಕೊಂಡೇ ನೀವು ಎಂಟ್ರಿ ಆಗಬೇಕು. ಈಗಂತೂ ಎಲ್ಲ ಬ್ರೋಕರೇಜ್ ಇದರಲ್ಲೂ ಕೂಡ ಟಾರ್ಗೆಟನ್ನು ಎಂಟ್ರಿ ಆಗ್ತಲೇ ಇಂಟ್ರಾಡೇ ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ, ಟಾರ್ಗೆಟು, ಸ್ಟಾಪ್ ಲಾಸ್ ಈ ಮೂರನ್ನು ಒಟ್ಟಿಗೆ ಇಡಬೇಕಾಗುತ್ತೆ. ಯಾವಾಗಲೇ ಎಂಟ್ರಿ ಆಗಬೇಕು 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಡಿ. ನಿಮ್ಮ ಟಾರ್ಗೆಟ್ ಇದರಲ್ಲಿ ಏನು ನೀವು ಒಂದು 20 ಪಾಯಿಂಟ್ಸ್ ಟಾರ್ಗೆಟ್ ಇಡಿ, ಅಚೀವ್ ಆಗ್ತದೆ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನಿಮ್ಮ 100 ಟ್ರೇಡಲ್ಲಿ 30 ಟ್ರೇಡ್ ಫೇಲ್ ಆಗಲಿ, 70 ಟ್ರೇಡ್ ಪಾಸ್ ಆಗಿರುತ್ತೆ, ನೀವು ಪ್ರಾಫಿಟಲ್ಲೇ ಇರ್ತೀರಿ. ಆದರೆ ಎಂಟ್ರಿ ಟಾರ್ಗೆಟು ಮತ್ತು ಸ್ಟಾಪ್ ಲಾಸ್ ಹಿಡಿದಲ್ಲಿ ಯಾವುದೇ ಕಾರಣಕ್ಕೂ ಬೈಯಿಂಗಲ್ಲಿ ಎಂಟ್ರಿ ಆಗಬಾರ್ದು. ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ನಮಗೆ 220 ನಮಗೆ 3 ಸಲ ಇನ್ಕ್ರೀಸ್ ಆಗಬೇಕು ನಂಬರು. ಇಲ್ಲಿ ನಮಗೆ ಎಂಟ್ರಿ ತಗೋಬೇಕು ಅಂತಂದರೆ ನೋಡಿ, ಇಲ್ಲಿ ನೋಡಿ 0, 1, 3, 5 ಈ ರೀತಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗಿದೆ. ಸೊ ನಾವೇನು ಅನ್ಕೊಬೋದು, ಇಲ್ಲಿಂದ ನಾವು ಎಕ್ಸಾಕ್ಟಾಗಿ 9:24ಕ್ಕೆ ನಾವು ಎಂಟ್ರಿ ಆಗಬೇಕಾಗುತ್ತೆ. ನಾವು 9:24ಕ್ಕೆ ಬೈಯಿಂಗ್ ಎಂಟ್ರಿ ಆಗಿದ್ರೆ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದನ್ನು ನಿಮಗೆ ಸಿಮ್ಯುಲೇಟ್ರಲ್ಲಿ ಆಮೇಲೆ ತೋರಿಸ್ಕೊಳ್ತೀನಿ. ಅದು ತದಾದ ನಂತರ ಏನಾಗಿದೆ ಮಾರ್ಕೆಟು, ಇಲ್ಲಿ ನೀವು 9:24ಕ್ಕೆ ನೀವು ಎಂಟ್ರಿ ಆಗಿದ್ರೆ ನಿಮಗೆ ಟಾರ್ಗೆಟ್ 20 ಪಾಯಿಂಟ್ ಇಟ್ಕೊಂಡಿದ್ರೆ ಟಾರ್ಗೆಟು ಅಚೀವ್ ಆಗಿದೆ ಇವತ್ತು. ಅದಾದ ನಂತರ ಏನು ಮಾಡಬೇಕಾಗಿತ್ತು, ನಾವು ವೆಯ್ಟ್ ಮಾಡಬೇಕು. ನಮಗೆ ಟಾರ್ಗೆಟ್ ಒಂದ್ಸರಿ ಬೈಯಿಂಗಲ್ಲಿ ಸಿಕ್ಕಾದ್ಮೇಲೆ ಒಂದು ಬೈಯರ್ಸಿಗೆ ಯಾವತ್ತೂ ಅಷ್ಟೇ ಒನ್ ಡೇಗೆ ಒಂದು ಟ್ರೇಡ್ ಮಾಡಿದ್ರೆ ತುಂಬ ಸಾಕು, ಅಷ್ಟೇ ಸಾಕು. ತುಂಬ ಏನು ಮೂಮೆಂಟ್ ಬರುತ್ತೆ, ನಾವು ಪದೇ ಪದೇ ಓವರ್ ಟ್ರೇಡ್ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಬೈಯರ್ಸು ದಿವಸಕ್ಕೆ ಒಂದು ಟ್ರೇಡ್ ಮಾಡಿದ್ರೆ ಸಾಕು, ಅದರಲ್ಲಿ ನಿಮಗೆ ಪ್ರಾಫಿಟ್ ಆರೋ ಬರಲಿ ಲಾಸ್ ಆದರೂ ಬರಲಿ, ಆದರೆ ಪ್ರಾಪರ್ ಟೈಮಲ್ಲಿ ಎಂಟ್ರಿ ಆಗಬೇಕು. ಟಾರ್ಗೆಟು ಸ್ಟಾಪ್ ಲಾಸು ಇಟ್ಕೊಂಡೇ ಎಂಟ್ರಿ ಆಗಬೇಕು. ನಿಮ್ಗೆ ಟಾರ್ಗೆಟ್ ಅಚೀವ್ ಆಯಿತಾ ಸಾಕು, ಅವತ್ತು ನಿಮ್ಮದು ಟ್ರೇಡ್ ಮುಗೀತು ಅಂತೇಳಿ ಸುಮ್ಮನಾಗಬೇಕು. ಅದು ಬಿಟ್ಟು ಪದೇ ಪದೇ ಮಧ್ಯದಲ್ಲಿ ಎಂಟ್ರಿ ಆಗೋದು ಅಷ್ಟು ಒಳ್ಳೇದಲ್ಲ ಬೈಯರ್ಸಿಗೆ. ಅದೇ ಸೆಲ್ಲರ್ಸ್ ಏನು ಮಾಡ್ಬೋದಾಗಿತ್ತು ನೋಡಿ, ಇಲ್ಲಿ ತನಕ ಕಾದಿಕ್ಕೊಂಡು ನೋಡಿ 3, -4, -2, -3, -4, -6 ಇದು ಮೈನಸಲ್ಲಿ ಗ್ರ್ಯಾಜುಯಲಿ ಇಳಿತಾ ಬಂದಿದೆ. 3ರಿಂದ 4, 6 ಮೈನಸಲ್ಲಿ. ನೀವು ಕರೆಕ್ಟಾಗಿ 9:23ಕ್ಕೆ ನೀವು ಕಾಲ್ನ ಸೆಲ್ ಮಾಡ್ಬೋದಾಗಿತ್ತು. ಕಾಲ್ ಸೆಲ್ ಮಾಡಿ ಯಾವಾಗ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಕಾಲ್ ಸೆಲ್ ಮಾಡಿ ಇಲ್ಲಿ ನೋಡಿ, ನಿಮಗೆ ಅಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಇಲ್ಲಿ ನೆಗೆಟಿವ್ ಬರ್ತಾನೆ ಇದೆ. ಯಾವಾಗ ನಿಮಗೆ ನೋಡಿ ಇಲ್ಲಿ ಆಸ್ ಎ ಸೆಲ್ಲರ್ಸ್ ಏನಾಗಿದೆ, ಇಲ್ಲಿಂದ ಇದು ನೆಗೆಟಿವ್ ಬರೋದಕ್ಕೆ ಶುರು ಆಗಿದೆ. ಸೊ ಕಾಲು ಕರಗ್ತಾ ಇದೆ, ಅದ್ರ ಜೊತೆ ಇಲ್ಲಿ ಏನಾಗುತ್ತೆ ಪುಟ್ಟು ಕೂಡ ಕರಗಕ್ಕೆ ಶುರು ಆಗುತ್ತೆ. ಆದರೆ ಇಲ್ಲಿ ಪುಟ್ಟಿಲ್ ಮೈನಸ್ ಬಂದ ತಕ್ಷಣ ನಾವು ಅಲ್ಲಿ ಪುಟ್ ಸೆಲ್ ಮಾಡಬಾರ್ದು. ಅಲ್ಲೇನು ಮಾಡಬೇಕು, ನಾವು -0.54 ಇರೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಯಾವಾಗ ಅದು -3 ಮೇಲೆ ಹೋಗುತ್ತೆ ಆವಾಗ ನಾವು ಅಷ್ಟೇ ಸೆಲ್ ಮಾಡಬೇಕು. ಅದು ಕೂಡ ಸ್ಟ್ಯಾಂಡ್ ಆಗಬೇಕು, 3 ಟೈಮ್ಸ್ ರಿಪೀಟ್ ಆಗಬೇಕು. ಅದು ನೋಡಿ ಇಲ್ಲಿವರೆಗೂ ನಾವು ತಗೊಳಂಗಿಲ್ಲ. ನೋಡಿ ಇಲ್ಲಿ ನೋಡಿ -3.64 ಬಂದಿದೆಯಾ, ಇದು ಒಂದು ಕನ್ಫರ್ಮೇಷನ್ ನಿಮಗೆ. ಇಲ್ಲಿ ನಾವು ಸೆಲ್ ಮಾಡ್ಬೋದು. ಯಾವ್ದನ್ನ, ಪುಟ್ನ. ಕಾಲ್ ಸೆಲ್ ಆಲ್ರೆಡಿ ಆಗಿದೆ, ಈಗ ನಾವು ಪುಟ್ ಸೆಲ್ ಮಾಡ್ಬೋದು. ಆದರೆ ನೋಡಿ ಇಲ್ಲಿ 3 ಸತಿನೂ ನಮಗೆ ಹಿಂಗೆ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಆಗ ನಾವೇನು ಮಾಡ್ಬೋದು ನೋಡಿ, ಕರೆಕ್ಟಾಗಿ ಇಲ್ಲಿ ನೋಡಿ
ಮತ್ತೆ ಇದು 3 3 3 ಈ ರೀತಿ ಡಿಕ್ರೀಸ್ ಆಗ್ತಾ ಬಂದಾಗ ಡಿಕ್ರೀಸಿಂಗ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರ್ಬೇಕಾದ್ರೆ ನಾವು ಏನು ಮಾಡೋದು 11 9ಕ್ಕೆ ನಾವು ಈ ಕಡೆನು ಇನ್ನೊಂದನ್ನ ಸೆಲ್ ಮಾಡಿ ಅಡ್ಜಸ್ಟ್ ಮಾಡಬೇಕು. ಯಾವ ರೀತಿ ಮಾಡ್ಬೋದು ಅಂತ ಏನು ಮಾಡಿದ್ರೆ ಏನು ಆಗಿರ್ತಿತ್ತು ಅಂತೇಳಿ ನೀವು ಸಿಮ್ಯುಲೇಟರ್ ಮುಖಾಂತರ ತಿಳ್ಕೊಬೋದು. ನೋಡಿ, ಇವತ್ತು ಆಪ್ಷನ್ ಸೆಲ್ಲಿಂಗ್ ಡೇ ಆಗಿದೆ. ಇವತ್ತು ಎಲ್ಲರೂ ಹೇಳ್ತಾರೆ ಶುಕ್ರವಾರ ನಾವು ಇವತ್ತು ಆಪ್ಷನ್ ಸೆಲ್ ಮಾಡಿದ್ರೆ ತೀಟಾ ಡಿ ಕೆ ಆಗಲ್ಲ ಅಂತೆಲ್ಲ. ನೋಡಿ ಎಷ್ಟು ನೀಟಾಗಿ ನಮಗೆ ತೀಟಾ ಡಿ ಕೆ ಆಗ್ತಾ ಬರ್ತಾ ಇದೆ. ಆಸ್ ಎ ಬೈಯರ್ ನಾವು ಏನು ಮಾಡಬೇಕು, ಒಂದು ಟ್ರೇಡ್ ಎಂಟ್ರಿ ಆಗಿದೆ, ದಿವಸಕ್ಕೊಂದು ಪ್ರಾಫಿಟ್ ಆಯಿತು, 20 ಪಾಯಿಂಟ್ ತಾಂಡಾಯ್ತು, ನಾವು ಅಲ್ಲಿಗೆ ಸುಮ್ಮಾದರೆ ಚೆನ್ನಾಗಿರುತ್ತೆ. ಬಟ್ ನೀವು ಇನ್ನೊಂದು ಆಪರ್ಚುನಿಟಿ ನೋಡ್ತೀನಿ ಅನ್ನೋದಾದರೆ ಫುಲ್ಲು ಒಳ್ಳೆ ಆಪರ್ಚುನಿಟಿ. ಯಾವಾಗ ಈ ಮೈನಸ್ ಹೋಗಿ ಪಾಸಿಟಿವ್ ಬರುತ್ತೆ ಆವಾಗ ನೀವೇನು ಮಾಡ್ಬೋದು, ಅಲ್ಲಿ 3 ಸತಿ ಕನ್ಫರ್ಮೇಷನ್ ಬರಬೇಕು. ಯಾಕಂದರೆ 3 ಸತಿ ಗ್ರ್ಯಾಜುವಲ್ ಇನ್ಕ್ರೀಸ್ ಆಗಬೇಕು. ಆಗ ನೀವೇನು ಮಾಡಬೇಕು, ನೀವಲ್ಲಿ ಬೈಯಿಂಗ್ ಎಂಟ್ರಿ ತಗೋಬೋದು ಕಾಲ್ ಕಡೆ. ಆದರೆ ಅಲ್ಲಿವರೆಗೂ ತಗೊಳಂಗಿಲ್ಲ. ಅದೇ ಈ ಕಡೆ ನಾವೀಗ ಎರಡೂ ಕಡೆ ಸೆಲ್ ಮಾಡಿದ್ದೀವಿ, ಅದನ್ನು ಯಾವಾಗ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು, ಇದು ಏನಾದರೂ ಪಾಸಿಟಿವ್ ಟರ್ನ್ ಆಯಿತಾ ನೀವು ಅವಾಗ ಕಾಲ್ ಲೆಗ್ ಎಕ್ಸಿಟ್ ಮಾಡ್ಕೋಬೇಕಾಗುತ್ತೆ, ಪುಟ್ ಲೆಗ್ ಉಳಿಸ್ಕೋಬೇಕಾಗುತ್ತೆ. ಈ ರೀತಿ ನಾವು ಟ್ರೇಡಿಂಗ್ನ ಸೆಟಪ್ ಮಾಡಬೇಕು. ಎಲ್ಲಿವರೆಗೂ ಎರಡು ನೆಗೆಟಿವ್ ಇರುತ್ತೆ ನೀವೇನು ಕೂಡ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಆಸ್ ಎ ಸೆಲ್ಲರ್. ಆಸ್ ಎ ಬೈಯರ್ ನಿಮಗೆ ಒಂದು ಸತಿ ಟ್ರೇಡ್ ಸಿಕ್ಕಿದೆ, ಟ್ರೇಡ್ ಎಂಟ್ರಿ ಆಗಿದ್ದೀರಾ, ಇದಾಗಿದೆ. ನೋಡ್ರಿ ಇಲ್ಲಿ ಗ್ರಾಫಲ್ಲಿ ಏನಾಗಿದೆ ನೋಡಿ, ನೀವು ಈ ಡಿಫ್ರೆನ್ಸ್ನ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಡಿ. ಈ ಕಾಲ್ ವಿಗ ಪುಟ್ ವಿಗ ನೋಡಿ, ಇದು 0 ಲೈನ್. ಈ 0 ಲೈನಲ್ಲಿ ಫಸ್ಟ್ ನಾವು ಪುಟ್ಟನ್ನ ಸೆಲ್ ಮಾಡಿದ್ದು, ಪುಟ್ಟು ಅಲ್ಲೇ ಏನಾಗಿದೆ, ಅಲ್ಲೇ ಸೈಡ್ ವೇಸ್ ಆಗಿದೆ. ಕಾಲ್ ಏನಾಗಿದೆ, ಮೇಲೋಗಿ ತನ್ನ ಪ್ರೀಮಿಯಂನ ಕಳ್ಕೊಳ್ತಾ ಬಂದು ಮತ್ತೆ ಅದು 0 ಲೈನ್ ಕೆಳಗಡೆ ಕ್ರಾಸ್ ಆಗಿದೆ. ಸೊ ನಾವೇನು ಮಾಡ್ಬೋದು, ಎರಡೂ ಕೆಳಗಡೆ ಕ್ರಾಸ್ ಆದಾಗ ಅಟ್ ಎ ಟೈಮ್ ಬೇಕಾದ್ರೆ ಸೆಲ್ ಮಾಡೋರು ಕಾಲು ಪುಟ್ ಎರಡನ್ನೂ ಸೆಲ್ ಮಾಡಿ ಹೋಲ್ಡ್ ಮಾಡಿದರೆ ಇಷ್ಟೊತ್ತಿಗೆ ನಮಗೆ 0.7% ಇಷ್ಟೊತ್ತಿಗೆ ರಿಟರ್ನ್ ಆಗ್ತಾ ಇತ್ತು. ತುಂಬ ಮುಖ್ಯವಾಗಿರೋ ವಿಷಯ ಏನು ಅಂತಂದರೆ, ನಾವು ಯಾವತ್ತು ಸೆಲ್ಲಿಂಗ್ ಮಾಡಬೇಕು, ಯಾವ ಸೆಲ್ಲಿಂಗ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಆಸ್ ಎ ಸೆಲ್ಲರ್ಸ್. ಆಸ್ ಎ ಬೈಯರ್ ಆಗಿ ಯಾವಾಗ ಎಂಟ್ರಿ ಆಗಬೇಕು ಅವಾಗ ಮಾತ್ರ ಎಂಟ್ರಿ ಆಗಬೇಕು. ಎಲ್ಲ ಪೀರಿಯಡಲ್ಲೂ ಬಂದು ಮಧ್ಯದಲ್ಲಿ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಕೂತ್ಕೊಂಡು ನಾನು ಇಲ್ಲಿ ಕಾಲ್ ಬೈ ಮಾಡ್ತೀನಿ, ಇಲ್ಲಿಂದ ನಂಗೆ 10 ಪಾಯಿಂಟ್ 20 ಪಾಯಿಂಟ್ ಸಿಕ್ಕತ್ತೆ, ಸಿಕ್ಕಲ್ಲ ಅಂತ ಹೇಳೋಲ್ಲ, ಬಟ್ ಎಲ್ಲ ಟೈಮು ಸಿಕ್ಕಲ್ಲ. ಟ್ರೇಡ್ ಮಾಡ್ಬೇಕಾದ್ರೆ ವಿತ್ ಕಾನ್ಫಿಡೆನ್ಸ್ ಟ್ರೇಡ್ ಮಾಡಬೇಕು. ಯಾವುದೋ ಲಕ್ಕಲ್ಲಿ ಟ್ರೇಡ್ ಮಾಡಿದ್ರೆ ಅದು ವರ್ಕ್ ಆಗೋದಿಲ್ಲ. ಒಂದು ದಿವಸ ವರ್ಕ್ ಆಗುತ್ತೆ, 2 ದಿವಸ ವರ್ಕ್ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಅದು ವರ್ಕ್ ಆಗಲ್ಲ. ಆಸ್ ಯೂಶುವಲ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸಿಗೆ ಅದು ಗೊತ್ತಿರೋದೆ. ಇವತ್ತಿನ ಒಂದು ಅನಾಲಿಸಿಸ್ ಈ ಥರ ಇದೆ ನೋಡಿ. ಇದು ನಿಮಗೆ ಅನುಕೂಲ ಆಗ್ತಿದೆ, ಚೆನ್ನಾಗಿ ಅನ್ನಿಸ್ತಿದೆ ಅಂತಂದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ, ಅವರ ಅಭಿಪ್ರಾಯನೂ ತಿಳ್ಕೊಳ್ಳಿ. ಥ್ಯಾಂಕ್ ಯು.